Hello viewers, today we start a 5th standard lesson Gone with the Scooter. Gone with the Scooter. Gone ಅಂದರೆ ಹೋಗೋದು, ಸ್ಕೂಟರ್ ಜೊತೆಯಲ್ಲಿ ಹೋಗೋದು. ಸ್ಕೂಟರ್ ಜೊತೆಯಲ್ಲಿ ಏನು ಹೋಯಿತು ಅಂತ ಈ ಲೆಸನಲ್ಲಿ ನೋಡೋಣ. If you like my video, please press like button. If you want to get more videos, you have to subscribe my channel. Let us read. It was a summer afternoon. ಒಂದು ಬೇಸಿಗೆಯ ಮಧ್ಯಾಹ್ನವಾಗಿತ್ತು. ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದ ವರಾಂಡಾ ರೀಡಿಂಗ್ ಎ ಬುಕ್. ಗೋಪಿ ಮನೆಯ ಮುಂಭಾಗದ ಮಂಟಪದಲ್ಲಿ ಕುಳಿತುಕೊಂಡು ಪುಸ್ತಕವನ್ನು ಓದುತ್ತಿದ್ದ. ಸಡನ್ಲಿ he heard something rustling past and falling with a thud in the garden. Thud in the garden. ಸೊ ಇದ್ದಕ್ಕಿದ್ದಂತೆ ತೋಟದಲ್ಲಿ ಏನೋ ಸರಸರನೆ ಸದ್ದು ಮಾಡುತ್ತಾ ಬಿದ್ದಿ ಥಟ್ ಅಂತ ಥಟ್ ಎಂಬ ಶಬ್ದವಾಯಿತು. He wondered what it would be. ಅದು ಏನಿರಬಹುದು ಎಂದು ಅವನು ಆಶ್ಚರ್ಯಪಟ್ಟ. Perhaps it was a mango falling from the tree. ಬಹುಶಃ ಮರದಿಂದ ಒಂದು ಮಾವಿನ ಹಣ್ಣು ಬಿದ್ದಿರಬಹುದು ಎಂದುಕೊಂಡ. Immediately ಗೋಪಿ put his book aside, got up and ran into the garden. ತಕ್ಷಣವೇ ಗೋಪಿ ತನ್ನ ಪುಸ್ತಕವನ್ನು ಸೈಡಿಗಿಟ್ಟಿ ಎದ್ದಿ ತೋಟದ ಕಡೆ ಹೋದ. ಸೊ ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಸೊ ಈ ಪಿಕ್ಚರಲ್ಲಿ ವಿವರ್ಸ್ ನಾವು ನೋಡ್ಬೋದು ಹೇಗೆ ಗೋಪಿ ಹೋಗ್ತಾ ಇದ್ದಾನೆ ಅಂತ ನಾವು ಈ ಪಿಕ್ಚರಲ್ಲಿ ನೋಡ್ಬೋದು. ನೆಕ್ಸ್ಟ್ ಪ್ಯಾರಾಗ್ರಾಫ್. He searched in between the thick grass near the garden fence, but he found nothing. ಅವನು ತೋಟದ ಬೇಲಿಯ ಹತ್ತಿರ ಇದ್ದ ದಟ್ಟವಾದ ಹುಲ್ಲಿನ ನಡುವೆ ಅವನು ಹುಡುಕಿದನು, ಆದರೆ ಏನೂ ಸಿಕ್ಕಲಿಲ್ಲ. He found nothing ಅಂದರೆ ಅವನಿಗೆ ಏನೂ ಕೂಡ ಸಿಗಲಿಲ್ಲ. He looked among the bushes. ಆದರೆ ಅವನಿಗೆ ಏನೂ ಕೂಡ ಸಿಕ್ಕಲಿಲ್ಲ. ನಂತರ ಪೊದೆಗಳ ಮಧ್ಯ ನೋಡಿದನು, ಅಲ್ಲಿಯೂ ಏನೂ ಇರಲಿಲ್ಲ. Nothing was there again. Then his eyes fell on a heap and dry leaves. ಆಗ ಅವನ ಕಣ್ಣು ಎಲೆಗಳ ಮೇಲೆ ಬಿದ್ದಿತು. There was a white ball on the heap. Gopi reached out and took the ball in his hand. It was a hockey ball. ಆಗ ಆ ರಾಶಿಯ ಮೇಲೆ ಒಂದು ಬಿಳಿಯ ಚೆಂಡುವನ್ನು ಕಾಣಿಸಿತು. ಅದು ಹಾಕಿ ಚೆಂಡು ಆಗಿತ್ತು. ಗೋಪಿ ಹೋಗಿ ಅಲ್ಲಿಗೆ ತನ್ನ ಕೈಯಲ್ಲಿ ಎತ್ಕೊಂಡ ಆ ಚೆಂಡುನ. Move to next paragraph. Gopi wondered whose ball could this be. ಗೋಪಿ ಯೋಚಿಸಿದ, ಈ ಚೆಂಡು ಯಾರ್ದಿರಬಹುದು. He looked around and peeped outside the gate. ಅವನು ಎಲ್ಲಾ ಕಡೆ ಹುಡುಕ್ದ, ಸುತ್ತಮುತ್ತ ಮನೆಯ ಗೇಟಿನ ಹೊರಗೆ ಎಲ್ಲ ಹುಡುಕ್ದ. But could see no one. ಅಲ್ಲಿ ಯಾರೂ ಕೂಡ ಅವನಿಗೆ ಕಾಣಿಸ್ಲಿಲ್ಲ. Just then he heard his mother calling, Gopi, what are you doing out in the garden? It's very hot. Come inside. ಸೊ ಅಷ್ಟರಲ್ಲೇ ಅವನ ತಾಯಿ ಕರೆದಳು, ಗೋಪಿ, ತೋಟದಲ್ಲಿ ಏನು ಮಾಡುತ್ತಿದ್ದೀಯಾ? ತುಂಬಾ ಬಿಸಿಲಿದೆ, ಒಳಗೆ ಬಾ ಅಂತ ಕೂಗಿದಳು. Gopi went inside and
drank a glass of water. ಗೋಪಿ ಮನೆಯೊಳಗೆ ಹೋಗಿ ಒಂದು ಲೋಟ ನೀರನ್ನು ಕುಡಿದನು. He lay down on the mat and said to himself. ಅವನು ಚಾಪೆಯ ಮೇಲೆ ಮಲಗಿ ಅವನಾಗವನೇ ಮಾತಾಡ್ಕೊಳ್ತಾ ಇದ್ದಾನೆ. I cannot keep this ball for myself. I will ask around. ಈ ಚೆಂಡನ್ನು ನಾನು ನನ್ನಲ್ಲೇ ಇಟ್ಟುಕೊಳ್ಳಬಾರದು, ಅದರ ಯಜಮಾನನನ್ನು ಹುಡುಕಿ ಇದನ್ನ ತಗೊಂಡು ಕೊಡಬೇಕು ಎಂದು ಯೋಚಿಸ್ತಾ ಇದ್ದಾನೆ. ಇನ್ ದ ಈವ್ನಿಂಗ್ ಗೋಪಿ ವೆಂಟ್ ಟು ದ ನಿಯರ್ ಬೈ ಪ್ಲೇ ಗ್ರೌಂಡ್ ವೇರ್ ಆಲ್ ಹಿಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ಹಾಕಿ. ಸಂಜೆಯ ವೇಳೆ ಗೋಪಿ ತನ್ನ ಸ್ನೇಹಿತರೆಲ್ಲರೂ ಹಾಕಿ ಆಡಲು ಸೇರುವ ಹತ್ತಿರ ಮೈದಾನಕ್ಕೆ ಹೋದನು. ಫ್ರೆಂಡ್ಸ್, ಆಫ್ಟರ್ನೂನ್ ಐ ಫೌಂಡ್ ಎ ಬಾಲ್. ಡಿಡ್ ಎನಿ ಆಫ್ ಯು ಲೂಸ್ ಯುವರ್ ಬಾಲ್ ರೀಸೆಂಟ್ಲಿ? ಮನೋಜ್ said, I lost a ball 4 months ago. ತನ್ನ ಸ್ನೇಹಿತರನ್ನ ಕೇಳ್ದ. ಫ್ರೆಂಡ್ಸ್, ಸ್ನೇಹಿತರೆ, ನೀವೆಲ್ಲನ ಚೆಂಡು ಕಳ್ದಕೊಂಡಿದ್ದೀರಾ, ನೀವು ಯಾರನ್ನ ಕಳ್ದಾಕೊಂಡಿದ್ದೀರಾ ಅಂತ ಆ ಸ್ನೇಹಿತರನ್ನ ಕೇಳ್ದ. ಮನೋಜ್ said, I lost a ball 4 months ago. ಮನೋಜ್ ಹೇಳಿದನು, ನಾನು 4 ತಿಂಗಳ ಹಿಂದೆ ಚೆಂಡುವನ್ನು ಕಳ್ದಾಕೊಂಡಿದ್ದೀನಿ. ಗೋಪಿ said, so the ball that I found cannot be yours. ಗೋಪಿ ಹೇಳ್ದ, ಆ ಚೆಂಡು ಏನಿದೆ ಅದು ನಿಂದಲ್ಲ ಬಿಡು ಅಂತ, ನಿಂದು ಆಗೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ದ. ಸೊ ರಮಣಿ said, then the ball is mine. ರಮಣಿ ಹೇಳಿದ್ಲು, ಆ ಬಾಲು ನಂದು ಅಂತ ರಮಣಿ ಹೇಳ್ತಾ ಇದ್ದಾಳೆ. ಸೊ we can see the picture here. She is the Ramani and I think he is the Manoj and he is a Gopi. How do you know? Asked Gopi. What color is it? ನಿನಗೆ ಹೇಗೆ ಗೊತ್ತು ಎಂದು ಗೋಪಿ ಕೇಳಿದ. ರಮಣಿ ನಂದು ಚೆಂಡು ಅಂತ ಹೇಳಿದ್ಲಲ್ವಾ, ಹಾಗಾಗಿ ಗೋಪಿ ಕೇಳ್ತಾ ಇದ್ದಾನೆ, ನಿಂದೆ ಅಂತ ಹೇಗೆ ಗೊತ್ತು, ಅದು ಯಾವ ಕಲರ್ ಇತ್ತು ಅದು ಅಂತ ಕ್ವಶನ್ ಮಾಡ್ತಾ ಇದ್ದಾನೆ. ಶೋ ಮೀ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು, ಸೆಡ್ ರಮಣಿ ಸ್ಮೈಲಿಂಗ್ಲಿ. ಸೊ ರಮಣಿ ಹೇಳ್ತಾ ಇದ್ದಾಳೆ, ಹಾಗಾದರೆ ನನಗೆ ಆ ಚೆಂಡುವನ್ನು ತೋರಿಸು, ನಾನು ನಂದೋ ಇಲ್ವಾ ಅಂತ ಹೇಳ್ತೀನಿ ಅಂತ ಸ್ಮೈಲ್ ನಗುತ್ತಾ ನಗುತ್ತಾ ಹೇಳ್ತಾ ಇದ್ದಾಳೆ. Another friend Deepak boasted that his father that brought him a brand new football the previous day. ಅಷ್ಟರಲ್ಲೇ ಮತ್ತೊಬ್ಬ ಸ್ನೇಹಿತ ದೀಪಕ್, ನನ್ನ ತಂದೆ ನನಗೆ ಹೊಸ ಫುಟ್ಬಾಲ್ ತಗೊಂಬಂದು ಕೊಟ್ರು ಎಂಬ ಹೆಮ್ಮೆಯಿಂದ ಹೇಳಿದನು. The ball I found is a hockey ball, said Gopi. ನನಗೆ ಸಿಕ್ಕಿದ್ದು ಫುಟ್ಬಾಲ್ ಅಲ್ಲ, ಹಾಕಿ ಬಾಲ್ ಅಂತ ಹೇಳಿದ ಗೋಪಿ. Everyone laughed. ಎಲ್ಲರೂ ನಕ್ಕರು. Gopi took out the ball from his pocket. Manoj grabbed it and tossed it over to Deepak. ಗೋಪಿ ತನ್ನ ಜೇಬಿನಿಂದ ಚೆಂಡು ತೆಗೆದನು. ಮನೋಜ್ ಅದನ್ನು ಹಿಡಿದು ದೀಪಕ್ ಕಡೆಗೆ ಎಸೆದನು. Seeing this, Gopi said at the top of the voice, stop. Say stop. Let's play before it gets dark. ಇದನ್ನು ಕಂಡ ಗೋಪಿ ಜೋರಾಗಿ, ನಿಲ್ಲಿ ನಿಲ್ಲಿ, ಕತ್ತಲೆ ಆಗುವ ಮೊದಲು ಆಟ ಆಡೋಣ ಎಂದು ಹೇಳಿದ.
Manoj went to goal post as he liked to be a goalkeeper. ಮನೋಜ್ ಗೋಲ್ ಕೀಪರ್ ಆಗುವುದನ್ನು ಇಷ್ಟಪಡುತ್ತಿದ್ದ. ಅದರಿಂದ ಗೋಲ್ ಪೋಸ್ಟಿನ ಬಳಿ ಹೋಗಿ ನಿಂತನು. ಗೋಪಿ ಸ್ಟೂಡ್ ಅಟ್ ದ ಸೆಂಟರ್ ಆಫ್ ದ ಫೀಲ್ಡ್ ಹೋಲ್ಡಿಂಗ್ ದ ಹಾಕಿ ಸ್ಟಿಕ್. ಗೋಪಿ ಹಾಕಿ ಸ್ಟಿಕ್ ಹಿಡಿದು ಮೈದಾನದ ಮಧ್ಯದಲ್ಲಿ ನಿಂತನು. ಹಿ ಪಾಸ್ ದ ಬಾಲ್ ಟು ದೀಪಕ್. ಅವನು ಚೆಂಡನನ್ನು ದೀಪಕ್ಕಿಗೆ ಪಾಸ್ ಮಾಡಿದನು. ಹೂ ಡ್ರೂ ದ ಬಾಲ್ ಟುವರ್ಡ್ಸ್ ರಮಣಿ. ಹಾಕಿ ಸ್ಟಿಕ್ನಿಂದ ಚೆಂಡವನ್ನು ಡ್ರಬಲ್ ಮಾಡಿದಳು, ಜಯ ಕಡೆ ಕಳುಹಿಸಿದಳು. ದ ಬಾಲ್ ವಾಸ್ ದ ಸ್ಟಿಕ್ ಆ್ಯಂಡ್ ಇಟ್ ವೆಂಟ್ ಟು ಜೈ. ರಮಣಿ ಬಾಲಿಗೆ ಜಯ ಕಡೆ ಕಳಿಸಿದ್ಲು. ಡ್ರಬಲ್ ಮಾಡಿ ಅಂದರೆ ಎಸೆಯೋದು. ಹೀಗೆ ಇಲ್ಲಿ ನಾವು ಒಂದು ಚಿತ್ರದಲ್ಲಿ ಪಿಕ್ಚರಿನಲ್ಲಿ ನೋಡ್ಬೋದು ಹೇಗೆ ಅವರು ಡ್ರಬಲಿಂಗನ್ನು ಮಾಡ್ತಾ ಇದ್ದಾರೆ, ಹೇಗೆ ಎಸೀತಾ ಇದ್ದಾರೆ ಬಾಲನ್ನು ಅಂತ ನಾವು ನೋಡ್ಬೋದು. ಹೀ ಈಸ್ ಎ ಗೋಲ್ಡ್ ಕೀಪರ್. ಗೋಲ್ಡ್ ಪೋಸ್ಟಲ್ಲಿ ಹೋಗಿ ನಿಂತ್ಕೊಂಡಿರೋದು ಗೋಲ್ಡ್ ಕೀಪರ್ ಆಗಿದ್ದಾನೆ ಇವನು. ಸೊ ರಮಣಿ ಮತ್ತು ಗೋಪಿ ಏನಿದ್ದಾರೆ ಇಲ್ಲಿ ಡ್ರಿಬಲನ್ನು ಮಾಡ್ತಾ ಇದ್ದಾರೆ. ಕಮ್ ಆನ್ ಜಯ್, ಪ್ಲೇ ದ ಶಾಟ್. ಜಯ್ಗೆ ಹೇಳ್ತಾ ಇದ್ದಾರೆ, ಬಾ ಜಯ್ ಚೆನ್ನಾಗಿ ಹೊಡಿ, ಚೆಂಡನ್ನು ಗೋಲ್ ಪೋಸ್ಟ್ ಕಡೆ ಕಳುಹಿಸು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಡ್ರೈವ್ ಇಟ್ ಟುವರ್ಡ್ಸ್ ದ ಗೋಲ್ಡ್ ಪೋಸ್ಟ್. ಮನೋಜ್ ಸೆಟ್ ಲೌಡ್ಲಿ. ಮನೋಜ್ ಜೋರಾಗಿ ಹೇಳ್ತಾ ಇದ್ದಾನೆ ಜೈಗೆ, ಜೋರಾಗಿ ಹೊಡಿ, ಗೋಲ್ಡ್ ಪೋಸ್ಟ್ ಹತ್ರ ಹೋಗ್ಲಿ ಬಾಲ್ ಅಂತ ಹೇಳ್ತಾ ಇದ್ದಾನೆ. ಸೊ ಜಯ್ tightened his wrist around the stick with the flat side touching the ball. ಸೊ ಜಯ್ ತನ್ನ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದು ಹಾಕಿ ಸ್ಟಿಕ್ಕನ್ನು ಜೋರಾಗಿ ಸಮೀಪದ ಭಾಗದಿಂದ ಚೆಂಡನ್ನು ಹೊಡೆಯಲು ಸಿದ್ಧನಾದ. He hit the ball so hard that it went past the playground gate and fell into the basket of passing scooter. ಅವನು ಚೆಂಡನ್ನು ತುಂಬಾ ಬಲವಾಗಿ ಹೋಗಿ ರಸ್ತೆಯಲ್ಲಿ ಹೋಗುತ್ತಿದ್ದ ಒಂದು ಸ್ಕೂಟರಿನ ಮುಂಭಾಗ ಬುಟ್ಟಿಯಲ್ಲಿ ಹೋಗಿ ಬಿತ್ತು. ಆ ಥರ ಅವನು ಬಲವಾಗಿ ಚೆಂಡುವಿಗೆ ಹೊಡೆದ. The scooterist, who was unaware of what had happened, drove past. ಏನಾಗಬಹುದು ಎಂದು ತಿಳಿಯದೆ ಸ್ಕೂಟರ್ ಸವಾರಿ ತನ್ನ ಸ್ಕೂಟರನ್ನು ಮುಂದಕ್ಕೆ ಓಡಿಸಿಕೊಂಡು ಹೋದ. By the time the children ran to the gate, the scooter was gone. ಮಕ್ಕಳು ಗೇಟಿನ ಹೊರಗೆ ಓಡಿ ಬರುವಷ್ಟರಲ್ಲೇ ಸ್ಕೂಟರ್ ಕಾಣಿಸ್ತಾ ಇರಲಿಲ್ಲ. And so was the ball. They looked at each other and burst into laughter. ಮತ್ತೆ ಬಾಲು ಕೂಡ ಕಾಣಿಸ್ತಾ ಇರಲಿಲ್ಲ, ಚೆಂಡು ಕೂಡ ಅವರಿಗೆ ಕಾಣಿಸ್ತಾ ಇಲ್ಲ. ಅದೇ ಸ್ಕೂಟರಿನ ಜೊತೆ ಚೆಂಡು ಕೂಡ ಹೋಗಿದೆ. ಆಗ ಎಲ್ಲ ಮಕ್ಕಳು ಒಬ್ಬರ ಮುಖ ಒಬ್ಬರನ್ನು ನೋಡಿ ಗಟ್ಟಿಯಾಗಿ ನಗಲಾರಂಭಿಸಿದರು.